ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿಪ್ಪ? ಎಲ್ಲರೂ ಆರಾಮದ್ರ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ನೀವು ಒಂದು ಫೇಸ್ಬುಕ್ನ ನೀವು ಯಾವ ಥರ ಡಾಟಾ ಸೇವಿಂಗ್ ಮೋಡ್ನ ಇಟ್ಕೊಂಡು ಆರಾಮಾಗಿ ಫೇಸ್ಬುಕ್ನ ಯೂಸ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತಾನು. ಈ ಒಂದು ವಿಡಿಯೋ ಭಾಳ ಯೂಸ್ಫುಲ್ ಆಗತ್ತೆ. ಫೇಸ್ಬುಕ್ನ ಜಾಸ್ತಿ ಯಾರೆಲ್ಲ ಯೂಸ್ ಮಾಡ್ತಾರಲ್ಲ ಅಂಥವ್ರಿಗೆ. ಮತ್ತು ನೀವು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದು ನಾನು ಅದನ್ನ ನೋಡಿಲ್ಲ ಅಂತ. ಫ್ರೆಂಡ್ಸ್, ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ನಿ ಯೂಟ್ಯೂಬ್ನಾಗ ಯಾವ ಥರ ಡಾಟಾ ಸೇವಿಂಗ್ ಮೋಡ್ನ ಇಟ್ಕೊಳ್ಳೋದು ಅಂದ್ರೆ ಇಂಟರ್ನೆಟ್ ಜಾಸ್ತಿ ಖಾಲಿ ಆಗತ್ತಪ್ಪ ಅಂದ್ರೆ ಅದನ್ನು ಯಾವ ಥರ ಕಮ್ಮಿ ಮಾಡೋದು ಅಂತೇಳಿ ಆ ಒಂದು ವಿಡಿಯೋನ ನೋಡಿಲ್ಪ ಅಂದ್ರೆ ಐಕಾಡಕ್ಕೆ ಹೋಗಿ ನೋಡ್ಕೋರಿ. ಮತ್ತು ಇವತ್ತಿನ ಒಂದು ವಿಡಿಯೋದಾಗ ಅಂಥದ್ದು ಒಂದು ಬೆಸ್ಟ್ ಸೆಟ್ಟಿಂಗ್ಸ್ನ ನಿಮ್ಗೆ ತಿಳಿಸ್ಕೊಡ್ತಾನು. ಈ ಒಂದು ಸೆಟ್ಟಿಂಗ್ಸಿಂದ ಏನಾಗತ್ತಪ್ಪ ಅಂದ್ರೆ ನೀವು ಫೇಸ್ಬುಕ್ನ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಏನೂ ಕೂಡ ಡಾಟಾದ ಅಂಜಿಕೆ ಇರೋಂಗಿಲ್ಲ. ಡಾಟಾ ನೀವು ಎಷ್ಟು ಬೇಕಾಷ್ಟು ಯೂಸ್ ಮಾಡಿದ್ರೂ ಆರಾಮಾಗಿ ಅದು ಡಾಟಾ ಎಷ್ಟು ಬೇಕಲ್ಲ ಅಷ್ಟು ಹೋಗತಿ, ಹೆಚ್ಚಿಗೆ ಯೂಸ್ ಆಗಂಗಿಲ್ಲ. ಅದು ಹೆಂಗೆ ಏನೈತಿ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋನ ನೋಡ್ಕೊಂಡು ತಿಳ್ಕೊಂಬಿಡ್ರಿ. ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ. ಪೇಷನ್ಸಿಂದ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಫ್ರೆಂಡ್ಸ್, ವಿಡಿಯೋನ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸಿಂಪಲ್ಲಾಗಿ ನಾನು ಒಂದು ಫೇಸ್ಬುಕ್ನ ಈಗ ಓಪನ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಒಂದು ಫೇಸ್ಬುಕ್ ಪೇಜನ್ನು ಓಪನ್ ಮಾಡಿ ತೋರಿಸ್ತೀನಿ. ಇದು ನನ್ನ ಒಂದು ಫೇಸ್ಬುಕ್ ಪೇಜ್. ಇಲ್ಲಿ ಬಂದುಬಿಟ್ಟು ನಾನು ನೋಡ್ಬೋದು, ಇಲ್ಲಿ ಮ್ಯಾಲ ನನ್ನ ಒಂದು ಪ್ರೊಫೈಲ್ ಕಾಣ್ತದಿಲ್ಲ. ಆ ಒಂದು ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡ್ತೀನಿ. ನೀವು ಕೂಡ ಅಲ್ಲೇ ಟ್ಯಾಪ್ ಮಾಡಬೇಕು. ನಿಮ್ಮ ಒಂದು ಪ್ರೊಫೈಲ್ ಪೇಜ್ ಏನು ಕಾಣೋದಿಲ್ಲ ಲೋಗೋ DP, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೋಬೇಕು. ಒಂದು ಪ್ರೊಫೈಲ್ ಪೇಜ್ ಮೇಲೆ ಟ್ಯಾಪ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿರಿ. ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಕೊಟ್ಟಿರ್ತಾನೆ ನೋಡ್ಬೋದು. ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊರಿ. ಟ್ಯಾಪ್ ಮಾಡೋಣ. ಇಲ್ಲಿ ಕೆಳಗೆ ಸೆಲ್ಯುಲರ್ ಡಾಟಾ ಯೂಸಸ್ ಅಂತೇಳಿ ಕೊಟ್ಟಿರ್ತಾನೆ. ಫ್ರೆಂಡ್ಸ್, ಪೂರ್ತಿ ಲಾಸ್ಟ್ ಇರ್ತೈತಿ. ಲಾಸ್ಟ್ ಒಳಗೆ ಸೆಕೆಂಡ್ ಆ ಒಂದು ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡ್ಕೋಬೇಕು. ಯಾವ ಒಂದು ಆಪ್ಷನ್ಪ್ಪ ಅಂದ್ರೆ ಸೆಲ್ಯುಲರ್ ಡಾಟಾ ಯೂಸಸ್ ಅಂತೇಳಿ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋಣ. ಇಲ್ಲಿ ನೀವು ಕೆಳಗೆ ನೋಡ್ಬೋದು ಆಪ್ಟಮೈಸ್ಡ್ ಅಂತ ಕೊಟ್ಟಿರ್ತಾನೆ. ವಿಡಿಯೋದ ಕ್ವಾಲಿಟಿ ಅಂತ ಕೊಟ್ಟಿರ್ತಾನೆ ಹೆಡ್ಲೈನ್. ಅದ್ರ ಕೆಳಗೆ ಡಾಟಾ ಸೇವರು ಮತ್ತು ಆಪ್ಟಮೈಸ್ಡ್ ಅಂತ ಕೊಟ್ಟಿರ್ತಾನೆ. ಡಾಟಾ ಸೇವರ್ ಒಂದು ಆಪ್ಷನ್ ಇಟ್ಕೋಬೇಕು. ಮತ್ತು ಇಲ್ಲಿ ನೆಕ್ಸ್ಟ್ ಒಂದು ನೋಡ್ಬೋದು, ಇಲ್ಲಿ ಆಟೋ ಪ್ಲೇ ಅಂತ ಕೊಟ್ಟಿರ್ತಾನೆ. ಇಲ್ಲಿ ನೀವು ನೆವರ್ ಆಟೋ ಪ್ಲೇ ವಿಡಿಯೋಸ್ ಅಂತ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೋಬೇಕು. ನೀವು ಈ ಥರ ಎರಡು ಆಪ್ಷನ್ಗಳನ್ನ ಟ್ಯಾಪ್ ಮಾಡ್ಕೊಂಡ ಮೇಲೆ ನೀವು ನಿಮ್ಮ ಒಂದು ಫೇಸ್ಬುಕ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಏನೂ ಕೂಡ ಡಾಟಾದ ಅಂಜಿಕೆ ಇರಲಾರ್ದ ಆರಾಮಾಗಿ ನೀವು ಎಷ್ಟು ಬೇಕಾದ್ರೆ ಯೂಸ್ ಮಾಡಿದ್ರು ಎಷ್ಟು ಯೂಸ್ ಆಗಬೇಕಲ್ಲ ಅಷ್ಟೇ ಯೂಸ್ ಆಗತ್ತೆ, ಜಾಸ್ತಿ ಯೂಸ್ ಆಗೋದಿಲ್ಲ. ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ಸು ಫೇಸ್ಬುಕ್ನಾಗ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಕೆಳಗೆ ಕಮೆಂಟ್ ಸೆಕ್ಷನ್ದಾಗ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಯಾವುದೇ ಇರೋದಕ್ಕದ ಅದ್ರ ಬಗ್ಗೆ ಬೆಸ್ಟ್ ಅಪ್ಡೇಟ್ಗಳು ಏನಾದ್ರು ಬಂದಪ್ಪ ಅಂದ್ರೆ ಟ್ರಿಕ್ ಆ್ಯಂಡ್ ಟಿಪ್ಸ್ಗಳು ಏನಾದ್ರು ಬಂದಪ್ಪ ಅಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಂಡು ಬರ್ತಾನು. ನೀವು ಮಾಡುವಂಥ ಕೆಲಸ ಇಷ್ಟ. ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿದ ಮೇಲೆ ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಬೇಕು. ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಕೊಡಬೇಕು ಇಷ್ಟ ಆತಪ್ಪ ಅಂದ್ರೆ ಕಂಟೆಂಟ್. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕಿವಿ. ಅಲ್ಲಿವರೆಗೂ ಟಾಟಾ.